ಕಾಶ್ಮೀರದಲ್ಲಿ ಭಯೋತ್ಪಾದಕರ ಅಟ್ಟಹಾಸ ಹಿನ್ನೆಲೆಯಲ್ಲಿ ಕರ್ನಾಟಕದ ಕರಾವಳಿಯಲ್ಲೂ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಕರಾವಳಿ ಕಾವಲು ಪಡೆಯಿಂದ ಕಣ್ಗಾವಲನ್ನ ವಹಿಸಲಾಗಿದೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರ ಅಟ್ಟಹಾಸ ಹಿನ್ನೆಲೆಯಲ್ಲಿ ರಾಜ್ಯದ ಕರಾವಳಿ ಭಾಗದಲ್ಲಿ ಈಗ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಕರಾವಳಿ ಕಾವಲು ಪಡೆಯಿಂದ ಕಣ್ಗಾವಲನ್ನ ವಹಿಸಲಾಗಿದೆ. 13 ಬೋಟ್ಗಳಿಂದ ನಿರಂತರವಾಗಿ ಪೆಟ್ರೋಲಿಂಗ್ ಮಾಡಲಾಗ್ತಿದೆ. 9 ಕರಾವಳಿ ಕಾವಲು ಪಡೆ ಠಾಣೆ ಸಿಬ್ಬಂದಿ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಕೋಸ್ಟ್ ಗಾರ್ಡ್ ಜೊತೆಗೆ ಜಂಟಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಇಂತಹ ದಾಳಿ ಆದಂತ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಅಲ್ಲಿ ಬಂದರ್ ಇದೆ, ವಿಮಾನ ನಿಲ್ದಾಣ ಇದೆ, ರಸ್ತೆ ಮಾರ್ಗನೂ ಚೆನ್ನಾಗಿರುವಂತ ನಿಟ್ಟಿನಲ್ಲಿ ಏನಾದರೂ ಅಹಿತಕರ ಘಟನೆ ಆಗೋದಕ್ಕೂ ಮುಂಚಿತವಾಗಿ ಎಚ್ಚರಿಕೆಯನ್ನು ವಹಿಸಬೇಕಲ್ಲ. ಈ ನಿಟ್ಟಿನಲ್ಲಿ ಕರಾವಳಿ ಭಾಗದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಪಹಲ್ಗಾಮ್ ದಾಳಿಗೆ ಭರತ್ ಭೂಷಣ್ ಬಲಿ ಕೇಸ್ ಸಂಬಂಧ ಮತ್ತಿಕೆರೆಯ ಅವರ ಮನೆಯಲ್ಲಿ ಹಾಲು ತುಪ್ಪದ ಕಾರ್ಯ ನಡೀತಾ ಇದೆ. ಮನೆ ಬಳಿಯ ಪಾರ್ಕ್ನಲ್ಲಿ 5 ದಿನದ ಕಾರ್ಯವನ್ನ ಕುಟುಂಬಸ್ಥರು ನೆರವೇರಿಸ್ತಾ ಇದ್ದಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಈ ಕಾರ್ಯ ನಡೀತಾ ಇದೆ. ಚಿತಾಭಸ್ಮವನ್ನು ತಗೊಂಡು ಸಂಗಮಕ್ಕೆ ಹೋಗ್ತಾರೆ ಕುಟುಂಬಸ್ಥರು ಅಂತ ಮಾಹಿತಿ ಇದೆ. ಸಂಗಮದಲ್ಲಿ ಭರತ್ ಚಿತಾಭಸ್ಮ ವಿಸರ್ಜನೆಯನ್ನ ಮಾಡಲಿದ್ದಾರೆ. ತಮ್ಮ 3 ವರ್ಷದ ಮಗುವನ್ನು ಕರ್ಕೊಂಡು ಹೆಂಡತಿ ಜೊತೆಗೆ ಪ್ರವಾಸಕ್ಕೆ ಭರತ್ ಭೂಷಣ್ ತೆರಳಿದ್ರು. ಪತ್ನಿ ಹಾಗೆಯೇ ಪುಟ್ಟ ಕಂದಮ್ಮನ ಮುಂದೆನೆ ಭಯೋತ್ಪಾದಕರು ಅವರ ತಲೆಗೆ ಗುಂಡನ್ನು ಹಾರಿಸಿದ್ರು. ವೆಲ್ಕಮ್ ಬ್ಯಾಕ್. ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್ನಿಂದ ಹಲ್ಲೆ ಕೇಸ್ ಸಂಬಂಧ ಬಲವಂತದ ಕ್ರಮವನ್ನು ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅಧಿಕಾರಿ ಶೀಲಾದಿತ್ಯ ಪರ ವಕೀಲ ಅರುಣ್ ಶ್ಯಾಮ್ ವಾದವನ್ನ ಮಾಡಿದ್ರು. ಈಗ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿದಂತ ಅಧಿಕಾರಿಗಳ ಪರ, ಈಗ ಅಧಿಕಾರಿ ಪರ ವಕಾಲತ್ತನ್ನು ವಹಿಸಿದಂತ ವಕೀಲ ಅರುಣ್ ಶ್ಯಾಮ್ ವಿರುದ್ಧ ಕನ್ನಡ ಸಂಘಟನೆಗಳು ಕಿಡಿಕಾರ್ತಾ ಇದೆ. ಶೀಲಾದಿತ್ಯ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೇಳಿ ಆ ಸಿಸಿಟಿವಿ ಫುಟೇಜ್ ಯಾವಾಗ ಬಯಲಿಗೆ ಬಂತು ಆಗ್ಲಿಂದಲೂ ಕೂಡ ಪೊಲೀಸ್ ಸ್ಟೇಷನ್ ಮುಂದೆ ಎಲ್ಲ ಹೋಗಿ ಕರವೇ ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಯವರು ಪೊಲೀಸರ ಮೇಲೆ ಒತ್ತಡವನ್ನ ಹಾಕಿ ಕೊಲೆ ಯತ್ನದ ಪ್ರಕರಣ ದಾಖಲು ಮಾಡಲೇಬೇಕು, ಎಫ್ಐಆರ್ ನಲ್ಲಿ ಆ ಸೆಕ್ಷನ್ ಸೇರಿಸಬೇಕು ಅಂತೆಲ್ಲ ಹೇಳಿ ಒತ್ತಡವನ್ನು ಹಾಕಿ ಸೇರಿಸಿದ್ರು. ಅದಾದ್ಮೇಲೆ ಆತ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದಾನೆ ಅಂತ ಗೊತ್ತಾದ್ಮೇಲೆ ಇಮಿಡಿಯೇಟ್ ಆಗಿ ಆತನನ್ನ ಕರ್ಕೊಂಬನ್ನಿ, ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಆತ ಕೆಟ್ಟದಾಗಿ ಬಿಂಬಿಸಿದ್ದಾನೆ ಅನ್ನೋ ಆಗ್ರಹ ಮಾಡ್ತಾ ಇದ್ರು. ಈ ಮಧ್ಯದಲ್ಲಿ ಈಗ ಬಲವಂತದ ಕ್ರಮ ಕೈಗೊಳ್ಳಂಗಿಲ್ಲ, ತನಿಖೆಗೆ ಸಹಕಾರ ಕೊಡಬೇಕು ಅಂತ ಹೈಕೋರ್ಟ್ ಹೇಳಿದೆ. ಆದರೆ ಈತನ ಪರ ವಾದ ಮಾಡಿದಂತ ವಕೀಲರ ಮೇಲೆ ಈಗ ಕನ್ನಡ ಪರ ಸಂಘಟನೆಯವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡಿಗನ ಮೇಲೆ ವಿಂಗ್ ಕಮಾಂಡರ್ ಹಲ್ಲೆ ಕೇಸ್ ಸಂಬಂಧ ಬೋಸ್ ಪರ ವಕೀಲ ಅರುಣ್ ಶ್ಯಾಮ್ ಮೇಲೆ ಕನ್ನಡಿಗರು ಕಿಡಿಕಾರ್ತಾ ಇದ್ದಾರೆ. ಅರುಣ್ ಜಾವಗಲ್ ಸೇರಿ ಹಲವರು ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಇದು ಹೆಂಗಾಯ್ತು ಅಂದ್ರೆ, ನಾವೆಲ್ಲ ಒಗ್ಗಟ್ಟಾಗಿ ಆತನ ವಿರುದ್ಧ ಹೋರಾಟ ಮಾಡಬೇಕು, ಆತನ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಡವನ್ನ ಹಾಕೋ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಈಗ ನಮ್ಮವರೇ ನಮ್ಗೆ ಚೂರಿ ಹಾಕ್ತಿದ್ದಾರೆ. ಬೋಸ್ ಪರ ವಾದ ಮಾಡಿದಂತ ಲಾಯರ್ ಬಗ್ಗೆ ಕನ್ನಡಿಗರು ಈಗ ಅಸಮಾಧಾನ, ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶೀಲಾದಿತ್ಯ ಬೋಸ್ ಬಂಧಿಸುವಂತೆ ಒತ್ತಡ ಹೆಚ್ಚಾಗಿದೆ. ಈ ಮಧ್ಯದಲ್ಲಿ ನಮ್ಮ ಲಾಯರೇ ಅವ್ರ ಪರ ನಿಂತಿರೋದ್ರಿಂದ, ಅವರ ಪರವಾಗಿ ಅರ್ಜಿಯನ್ನ ಹಾಕಿ ವಾದವನ್ನ ಮಾಡಿರೋದ್ರಿಂದ ಸಹಜವಾಗಿ ಕನ್ನಡಿಗರು ಈ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮವರೇ ನಮಗೆ ಚೂರಿ ಹಾಕ್ತಿದ್ದಾರೆ ಅಂತ ಹೇಳಿ ಆಕ್ರೋಶದ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗ್ತಾ ಇದೆ.